ಸಿಗ್ನೇಚರ್ನ ಅಕ್ರಮದ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ. ಎಲ್ಲ ಮಾಹಿತಿಗಳು ಸಹಿತ ನಮ್ಮ ಹತ್ರ ಇದ್ದಾವೆ. ಹೆರಿಟೇಜ್ ಸಿಗ್ನೇಚರ್ ಬ್ರ್ಯಾಂಡ್ ಬೆಂಗಳೂರು ಕನಸಾಯ್ತು ಪಂಚ. ಇವತ್ತು ಸಿಲಿಕಾನ್ ಸಿಟಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಮಳೆಗಾಲದಲ್ಲಿ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ಅದೆಲ್ಲವನ್ನು ಕೂಡ ಬೆಂಗಳೂರಿಗರು ಈಗಾಗಲೇ ಅನುಭವಿಸಿದ್ದಾರೆ ಮತ್ತು ಅನುಭವಿಸ್ತಾ ಇದ್ದಾರೆ. ಈ ಮಳೆಯ ಕಾರಣಕ್ಕೋಸ್ಕರವಾಗಿ ಬೆಂಗಳೂರು ಮುಳುಗೋದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂತಹ ಕಾರಣವೇ ಅಕ್ರಮ ಕಟ್ಟಡಗಳು ಅನ್ನುವಂಥದ್ದು. ಈಗಾಗಲೇ ಎಲ್ಲರೂ ಕೂಡ ಅದಕ್ಕೆ ಅಕ್ರಮ ಕಟ್ಟಡಗಳಿಂದಲೇ ನಮಗೆ ಸಮಸ್ಯೆ ಬರ್ತಾ ಇರುವಂಥದ್ದು ಅನ್ನುವಂಥದ್ದನ್ನು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥ ವಿಚಾರ. ಮತ್ತು ಸರ್ಕಾರ ಕೂಡ ಈ ಅಕ್ರಮ ಕಟ್ಟಡಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ, ಯಾರನ್ನು ಮುಲಾಜಿಲ್ದೇ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅನ್ನುವಂತಹ ಮಾತನ್ನು ಅವಾಗ ಹೇಳ್ತಾ ಇರ್ತಾರೆ. ಈಗ ಫ್ರೆಶ್ ಮಾಹಿತಿ ಅಂತಂದರೆ ಈಗೊಂದು ವಾರದ ಕೆಳಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿರುವಂತಹ DK ಶಿವಕುಮಾರ್ ಅವರು ಸಹಿತ ಹೇಳಿದ್ದಾರೆ, ಯಾವುದೇ ಮುಲಾಜಿಲ್ಲದೆ ನಾವು ಕಠಿಣವಾಗಿರ್ತಕ್ಕಂತಹ ಕ್ರಮಗಳನ್ನು ಅಕ್ರಮ ಕಟ್ಟಡಗಳ ವಿರುದ್ಧ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಪಬ್ಲಿಕ್ ಪವರ್ ನಿರಂತರವಾಗಿ ಈ ಎಲ್ಲ ಅಕ್ರಮ ಕಟ್ಟಡಗಳು ಯಾರ್ಯಾರು ಅಕ್ರಮ ಮಾಡ್ಕೊಂಡಿದ್ದಾರೆ ಅವರ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು. ಇದೀಗ ನಾವು ಒಂದಿಷ್ಟು ಮಾಹಿತಿಯನ್ನು ಈ ಅಕ್ರಮ ಕಟ್ಟಡಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಎದುರುಗಡೆ ಕೊಡ್ತಾ ಇದ್ದೇವೆ. ಇದೀಗ ನಾವು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಕ್ಕಿತಿಮ್ಮನಹಳ್ಳಿ ವಾರ್ಡ್ 117 ಅಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಇಲ್ಲಿರುವಂಥದ್ದು ಹೆರಿಟೇಜ್ ಸಿಗ್ನೇಚರ್ ಅನ್ನುವಂತಹ ದೊಡ್ಡ ಒಂದು ಅಪಾರ್ಟ್ಮೆಂಟು ಇಲ್ಲಿದೆ. ಇದು 2022ರಲ್ಲಿ ಇದಕ್ಕೆ BBMP ವತಿಯಿಂದ ಅವರು OC ಸರ್ಟಿಫಿಕೇಟನ್ನು ತೆಗೆದುಕೊಳ್ತಾರೆ. OC ಸರ್ಟಿಫಿಕೇಟ್ ಅಂದ್ರೇನು? ಆಕ್ಯುಪೇಷನ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ತಾರೆ. ಅಂದರೆ BBMPಯ ಹತ್ತಿರ ಮೊದಲು ಅವರು ಯಾವ ಮಾಹಿತಿಯನ್ನು ಕೊಟ್ಟು ನಾವು ಪ್ಲ್ಯಾನ್ ಸ್ಯಾಂಕ್ಷನನ್ನು ಮಾಡ್ಕೊಂಡಿರ್ತಾರೋ ಅದೇ ಪ್ರಕಾರವಾಗಿ, ಅದೇ ಪ್ಲ್ಯಾನ್ ಪ್ರಕಾರವಾಗಿ ಕಟ್ಟಡವನ್ನು ಕಟ್ಟಿದರೆ ಮಾತ್ರ OC ಸರ್ಟಿಫಿಕೇಟನ್ನು ಕೊಡುವಂಥದ್ದು. ಇವರು ಎಂಥ ಕೆಲಸ ಮಾಡ್ತಾರೆ ಅಂತಂದರೆ, ಹೆರಿಟೇಜ್ ಸಿಗ್ನೇಚರ್ ಅವರು ನೋಡಿ, ಇಲ್ಲಿ 3rd ಕ್ರಾಸ್ ಚರ್ಚ್ ರೋಡ್, ಅಕ್ಕಿತಿಮ್ಮನಹಳ್ಳಿ ಲೇಔಟ್, ಶಾಂತಿನಗರ, ಬೆಂಗಳೂರು. ಇಲ್ಲಿ ಇರುವಂಥದ್ದು 550/63 ಅಡ್ರೆಸ್ಸನ್ನು ನೋಡ್ಕೊಳ್ಳಿ. ಇವ್ರೇನು ಮಾಡಿಬಿಡ್ತಾರೆ ಕೇಳಿದ್ರೆ, OC ಸರ್ಟಿಫಿಕೇಟನ್ನು BBMPಯಿಂದ ತಗೊಂಡ್ಬಿಡ್ತಾರೆ. ತಗೊಂಡ ನಂತರ ಏನು ಮಾಡ್ತಾರೆ ಕೇಳಿದ್ರೆ 2.5 ಫ್ಲೋರನ್ನು ಎಕ್ಸ್ಟ್ರಾ ಕಟ್ತಾರೆ. OC ಸರ್ಟಿಫಿಕೇಟ್ ತಗೊಂಡ ಮೇಲೆ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ಮಾಡುವ ಹಾಗಿಲ್ಲ. ಅದು BBMPಯ ಕಾನೂನಿಗೆ ವಿರುದ್ಧವಾಗಿರುವಂಥದ್ದು. 2.5 ಫ್ಲೋರು ಎಕ್ಸ್ಟ್ರಾ ಕಟ್ಬಿಡ್ತಾರೆ ಇವರು. 2.5 ಫ್ಲೋರನ್ನು ಎಕ್ಸ್ಟ್ರಾ ಕಟ್ಟಿದ್ದಲ್ದೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಮಾಹಿತಿಯನ್ನು ಕೊಡೋದಿಲ್ಲ. 2.5 ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ ನಂತರದಲ್ಲಿ ಇದು ಗಮನಕ್ಕೆ ಬಂದಂತಹ ಒಂದಿಷ್ಟು ಜನ BBMPಗೆ ದೂರನ್ನು ಕೊಡ್ತಾರೆ. ನೋಡಿ, ಇದು BBMP ಕಾನೂನನ್ನು ವೈಲೇಷನ್ ಮಾಡಿದ್ದಾರೆ. OC ಸರ್ಟಿಫಿಕೇಟ್ ತಗೊಂಡ ಮೇಲೆ ಎಕ್ಸ್ಟ್ರಾ ಫ್ಲೋರ್ಗಳನ್ನು ಕಟ್ಟಿ ಇವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ಒಂದಿಷ್ಟು ಜನ ದೂರುದಾರರು BBMPಗೆ ಕಂಪ್ಲೇಂಟನ್ನು ಮಾಡ್ತಾರೆ. ಈ ಅಕ್ರಮ ಕಟ್ಟಡದಾರರಿದ್ದಾರಲ್ಲ, ಇವರು ಒಂದು ದೊಡ್ಡ ತಂತ್ರವನ್ನು ಪ್ರತಿ ಸತಿ ಕೂಡ ಅವರು ಹೂಡ್ತಾರೆ. ಹಿಂಗೇನಾದರೂ ಕಂಪ್ಲೇಂಟ್ ಬಂತು ಅಂದ ತಕ್ಷಣಕ್ಕೆ ನ್ಯಾಯಾಲಯಕ್ಕೆ ಹೋಗಿ ಅವರು ಸ್ಟೇ ತರ್ತಾರೆ. ಇವರು ಕೂಡ ಅದೇ ಕೆಲಸ ಮಾಡ್ತಾರೆ.
ಮೇಹಲ್ ಕೋರ್ಟಿಗೆ ಹೋಗ್ತಾರೆ. ಆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಡೆಮಾಲಿಷನ್ ಮಾಡಬೇಕು ಅಂತೇಳಿ BBMPಯ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ, ಅಕ್ರಮವಾಗಿ ಎಕ್ಸ್ಟ್ರಾ ಫ್ಲೋರ್ಗಳನ್ನು ಕಟ್ಟಿದ್ರೆ, ರಾಜಕಾಲುವೆ ಒತ್ತುವರಿ ಆಗಿದ್ದರೆ ಅಥವಾ ಸ್ಮಶಾನ ಒತ್ತುವರಿ ಆಗಿದ್ದರೆ, ಸರ್ಕಾರಿ ಜಾಗ ಒತ್ತುವರಿ ಆಗಿದ್ದರೆ ಅದನ್ನು ಡೆಮಾಲಿಷನ್ ಮಾಡಬೇಕು ಅನ್ನುವಂಥದ್ದು ಕಾನೂನು. ಈ ಅಕ್ರಮ ಕಟ್ಟಡದಾರರು ಏನು ಮಾಡ್ತಾರೆ, ಯಾರು ದೂರು ಕೊಟ್ಟ ತಕ್ಷಣವೇ ಅದನ್ನು ಕೋರ್ಟಿಗೆ ಹೋಗ್ಬಿಡ್ತಾರೆ. ಹೋದ ತಕ್ಷಣ ತುರ್ತಿಗೆ ಒಂದು ಸ್ಟೇಯನ್ನು ತಂದ್ಕೊಳ್ತಾರೆ. ಇವರು ಕೂಡ ಈ ಹೆರಿಟೇಜ್ ಸಿಗ್ನೇಚರ್ ಇದಾರಲ್ಲ, ಅವರು ಇದೇ ಕೆಲಸ ಮಾಡ್ತಾರೆ. ಆದರೆ ದೂರುದಾರರು ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿರ್ತಕ್ಕಂತಹ ತಮ್ಮ ದೂರನ್ನು ಮಾಹಿತಿಯನ್ನು ತಗೊಂಡು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ, ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ 2023ಕ್ಕೆ ಒಂದು ಆದೇಶ ಬರ್ತದೆ. ಹೈಕೋರ್ಟಿನ ಆದೇಶ ನಮ್ಮ ಕೈಯಲ್ಲಿದೆ ನೋಡಿ. ಹೈಕೋರ್ಟ್ ಆಫ್ ಕರ್ನಾಟಕ ಇಲ್ಲಿದೆ, ನಿಮಗೆ ಕಾಣ್ತಾ ಇದೆ ಈ ಆದೇಶ. ಈ ಆದೇಶದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಅವರು ಈ ಒಂದು ಹೆರಿಟೇಜ್ ಸಿಗ್ನೇಚರ್ ಏನಿದೆ ಇವ್ರ ಮೇಲೆ ಏನೊಂದು ಆರೋಪ ಇದೆ, ದೂರನ್ನು ಕೊಟ್ಟಿದ್ದಾರೆ, BBMP ಕಾನೂನನ್ನು ವೈಲೇಷನ್ ಮಾಡಿದ್ದಾರೆ ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಏನು ಸಾರ್ವಜನಿಕರಿಗೆ ಆ ಫ್ಲ್ಯಾಟ್ಗಳನ್ನು ಮಾರ್ತಾರಲ್ಲ, ಅವರು ಇರೋದೇ ಬಿಸ್ನೆಸ್ ಮಾಡೋದಕ್ಕೆ. ಈ ಫ್ಲ್ಯಾಟನ್ನು ಕಟ್ತಾರಲ್ಲ, ಅಪಾರ್ಟ್ಮೆಂಟನ್ನು ಕಟ್ಟಿ ಫ್ಲ್ಯಾಟನ್ನು ಸೇಲ್ ಮಾಡ್ತಾರಲ್ಲ ಕೋಟಿ ಕೋಟಿ ರೂಪಾಯಿಗಳಿಗೆ, ಆ ಕಟ್ಕೊಂತಾರೆ ಯಾರೂ ಬಂದು ಉಳ್ಕೊಳ್ಳೋದಿಲ್ಲ. ಅದನ್ನು ಮಾರಾಟ ಮಾಡ್ತಾರೆ. ಹೈಕೋರ್ಟ್ ಏನು ಹೇಳ್ತದೆ ಕೇಳಿದ್ರೆ, ಈ ಅಪಾರ್ಟ್ಮೆಂಟಲ್ಲಿ ಯಾವುದೇ ಫ್ಲ್ಯಾಟ್ಗಳನ್ನು ಮಾರಾಟ ಮಾಡಬಾರ್ದು, ರಿಜಿಸ್ಟ್ರೇಷನ್ ಆಗಬಾರ್ದು, ಆ ವ್ಯಾಪಾರವನ್ನು ಮಾಡಬಾರ್ದು, ಬಿಸ್ನೆಸ್ ಮಾಡಬಾರ್ದು ಅಂತೇಳಿ ಹೈಕೋರ್ಟು ಭಾಳ ಸ್ಪಷ್ಟವಾಗಿರ್ತಕ್ಕಂತಹ ಆದೇಶವನ್ನು ಕೊಡ್ತಾರೆ. ಆ ನಂತರದಲ್ಲಿ ಇವರೇನು ಮಾಡ್ತಾರೆ ಕೇಳಿದ್ರೆ, ಈ ಹೆರಿಟೇಜು ಸಿಗ್ನೇಚರ್ ಇದೆಯಲ್ಲ, ಇಲ್ಲಿರ್ತಕ್ಕಂತಹ ಫ್ಲ್ಯಾಟ್ಗಳನ್ನು ಯಾರು ಖರೀದಿ ಮಾಡ್ತಾರೆ ಅವ್ರ ಆಸ್ತಿ, ಅದು ಆಸ್ತಿ ನೋಂದಣಿ ಆಗಬೇಕಲ್ಲ, ಅದು ಇಲ್ಲಿರ್ತಕ್ಕಂತಹ ಕೆಳಗಡೆ ಇರುವಂತಹ ಏನು ಫ್ಲ್ಯಾಟ್ಗಳಿದ್ದಾವೆ ಅದೆಲ್ಲವೂ ರಿಜಿಸ್ಟರ್ ಆಗುವಂಥದ್ದು ಶಾಂತಿನಗರದ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ, ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮೊದಲೆಲ್ಲ ಅಲ್ಲಿ ರಿಜಿಸ್ಟರ್ ಮಾಡ್ತಾ ಇರ್ತಾರೆ. ಹೈಕೋರ್ಟ್ ಆದೇಶ ಶಾಂತಿನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ತಲುಪ್ತದೆ. ಇಲ್ಲಿ ಯಾವುದೇ ರೀತಿಯ ರಿಜಿಸ್ಟ್ರೇಷನನ್ನು ಹೆರಿಟೇಜ್ ಸಿಗ್ನೇಚರಲ್ಲಿ ಮಾಡಬಾರ್ದು ಅಂಥೇಳಿ ಶಾಂತಿನಗರದ ಸಬ್ ರಿಜಿಸ್ಟ್ರಾರಿಗೆ ನ್ಯಾಯಾಲಯದ ಆದೇಶ ಅಲ್ಲಿಗೆ ತಲುಪ್ತದೆ. ಆವಾಗ ಶಾಂತಿನಗರದ ಸಬ್ ರಿಜಿಸ್ಟ್ರಾರ್ ಏನು ಮಾಡ್ತಾರೆ ಅಂತಂದರೆ, ಅದಕ್ಕೂ ನಮ್ಮ ಹತ್ರ ದಾಖಲೆ ಇದೆ. ಶಾಂತಿನಗರ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ನ್ಯಾಯಾಲಯದ ಆದೇಶ ತಲುಪ್ತದೆ. ಈ ಒಂದು ಆದೇಶವನ್ನು ಕಾವೇರಿ 2ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂದರೆ ಇದು ಅಕ್ರಮವಾಗಿರ್ತಕ್ಕಂಥ ಕಟ್ಟಡ, ಇದರಲ್ಲಿ ಯಾರೂ ಕೂಡ ಫ್ಲ್ಯಾಟ್ಗಳನ್ನು ಖರೀದಿ ಮಾಡಬಾರ್ದು ಅಂಥೇಳಿ ಶಾಂತಿನಗರದ ಸಬ್ ರಿಜಿಸ್ಟ್ರಾರು ಭಾಳ ಸ್ಪಷ್ಟವಾಗಿ ಇಲ್ಲಿ ಹಾಕಿದ್ದಾರೆ. ಏನಂತ ಅಂದರೆ, ದ ಕೋರ್ಟ್ ಆರ್ಡರ್ ಎಂಟ್ರಿ ಪಾಪ್ಸ್ ಅಪ್ ಎ ಡೈಲಾಗ್ ಬಾಕ್ಸ್ ಆ್ಯಂಡ್ ಅಲಾರಾಮ್ ದ ಪಬ್ಲಿಕ್ ವೈಲ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ ಫಾರ್ ರಿಜಿಸ್ಟ್ರೇಷನ್ ಇನ್ ಕಾವೇರಿ 2. ಅಂದರೆ ಯಾರಾದರೂ ಈ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಫ್ಲ್ಯಾಟ್ಗಳನ್ನು ಖರೀದಿ ಮಾಡುವಂಥವ್ರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಹೋದರೆ ಅದು ಆ ಒಂದು ತತ್ರಾಂಶದಲ್ಲಿ ತೋರಿಸ್ಬೇಕು, ಇದು ರಿಜಿಸ್ಟ್ರೇಷನ್ ಆಗೋದಿಲ್ಲ, ಇದು ಅಕ್ರಮ ಕಟ್ಟಡ, ಪಾಪ್ಸ್ ಅಪ್ ಅಂತ ಹೇಳ್ತಾರೆ, ಮತ್ತು ಅಲ್ರಾಮ್ ಆಗಬೇಕು ಅಂಥೇಳಿ ನ್ಯಾಯಾಲಯದ ಆದೇಶದ ಮೇರೆಗೆ ಶಾಂತಿನಗರ ಸಬ್ ರಿಜಿಸ್ಟ್ರಾರ್ ಅವ್ರ ಕೆಲಸನ ಅವ್ರು ಮಾಡಿದ್ದಾರೆ. ಇವರು ಸರ್ಕಾರದ ಕಾನೂನು, ಈ ನೆಲದ ಕಾನೂನು,
ಚಾಪೆ ಕೆಳಗೆ ನುಸುಳಿದ್ರೆ ಈ ಅಕ್ರಮದಾರರು ರಂಗೋಲಿ ಕೆಳಗೆ ನುಸುಳ್ತಾರೆ. ಏನು ಮಾಡಿಬಿಡ್ತಾರೆ ಗೊತ್ತಾ ಇವರು? ನೋಡಿ ಇನ್ನೊಂದು ಸತಿ ನೋಡಿ, ಹೆರಿಟೇಜ್ ಸಿಗ್ನೇಚರ್ ಅವರು ಏನು ಮಾಡ್ತಾರೆ ಕೇಳಿದ್ರೆ, ಉಳಿದಿರ್ತಕ್ಕಂತಹ ಅವರು ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ 2.5 ಫ್ಲೋರಿನ ಎಕ್ಸ್ಟ್ರಾ ಇದಾವಲ್ಲ ಅಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಮಾರಾಟ ಮಾಡ್ತಾರಲ್ಲ, ಆ ರಿಜಿಸ್ಟ್ರೇಷನನ್ನು ಇವರು ಬೊಮ್ಮನಹಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಮಾಡಿಸ್ತಾರೆ. ನೋಡಿ, ಬೊಮ್ಮನಹಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಿ ಅಲ್ಲಿ ಇರ್ತಕ್ಕಂತಹ ಸಬ್ ರಿಜಿಸ್ಟ್ರಾರ್ನ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಇವರು ಈ ಫ್ಲಾಟ್ಗಳನ್ನು ಬೊಮ್ಮನಹಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ನೀವು ಹೇಳೋದು ತಪ್ಪು ಅಂತ ಹೇಳ್ತಿಲ್ಲ. ಇವ್ರ ಹತ್ರ ಯಾರ್ಯಾರು ಖರೀದಿ ಮಾಡಿದ್ರು ಅವರೆಲ್ಲರ ಕತೆ ಗೋವಿಂದ. ಕೋಟಿ ಕೋಟಿ ಕೊಟ್ಟು ಖರೀದಿ ಮಾಡಿರ್ತಾರಲ್ಲ, ಅಕ್ರಮನೇ ಇದು. ನ್ಯಾಯಾಲಯದ ಆದೇಶ ಇದೆ, ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡಿಸ್ಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶ ಇದೆ. ಕೇರ್ ಮಾಡೋದಿಲ್ಲ, ಗಮನಕ್ಕೆ ತಗೊಳ್ಳೋದಿಲ್ಲ. ನ್ಯಾಯಾಲಯದ ಆದೇಶವನ್ನು ಗಾಳಿಗೆ ತೂರಿ ಇವರು ಇಲ್ಲಿ ಎಷ್ಟು ಅದನ್ನು ಹೇಳ್ಬಿಡ್ತೀವಿ ನಿಮಗೆ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಿರಿಯ ಉಪನೋಂದಣಾಧಿಕಾರಿಯವರ ಕಚೇರಿ, ಬೊಮ್ಮನಹಳ್ಳಿ, BDA ಕಾಂಪ್ಲೆಕ್ಸು, 2ನೇ ಮಹಡಿ, 3ನೇ ಬ್ಲಾಕು, 7ನೇ ಕ್ರಾಸು, ಕೋರಮಂಗಲದ BDA ಕಾಂಪ್ಲೆಕ್ಸ್ನಲ್ಲಿ ಬೊಮ್ಮನಹಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆ. ಅಲ್ಲಿ ಇವ್ರು ಏನು ಮಾಡಿಬಿಡ್ತಾರೆ ಕೇಳಿದ್ರೆ, ನೋಡಿ 2023ರಲ್ಲೇ ನ್ಯಾಯಾಲಯದ ಆದೇಶ ಇದೆ. ಇವರು 2024ರಲ್ಲಿ ವ್ಯಾಪಾರ ಮಾಡ್ತಾರೆ. ನೋಡಿ ಇಲ್ಲಿ ಕ್ರಮ ಸಂಖ್ಯೆ 1, ದಸ್ತಾವೇಜು ಸಂಖ್ಯೆ I12910/2023-24, ಕಾವೇರಿ ತತ್ರಾಂಶದಲ್ಲಿ ಅರ್ಜಿ ಸಂಖ್ಯೆ PRP 201202-5938-054. ಒಟ್ಟು 5 ಸ್ವತ್ತುಗಳನ್ನು ಸುಮಾರು 10 ಕೋಟಿ ರೂಪಾಯಿ ವ್ಯಾಪಾರವನ್ನು ಇವರು ಮಾಡ್ತಾರೆ. ನೋಡಿ ಎಂಥ ಒಂದು ಅಕ್ರಮ ಅಂತಂದರೆ, BBMPಯಿಂದ ಈ ಕಟ್ಟಡ ಅಕ್ರಮ ಆಗಿದೆ ಅಂಥೇಳಿ ಆದೇಶ ಇದೆ, ಹೈಕೋರ್ಟಿನ ಆದೇಶ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಮಾರಾಟ ಮಾಡಬಾರ್ದು, ಇದು ಅಕ್ರಮ ಕಟ್ಟಡ, ನೋಡ್ಕೊಬಿಡಿ. ಇದು ಇಲ್ಲಿ ಎದುರುಗಡೆ ಭಾಗ ಇದು ಎಷ್ಟು ದೊಡ್ಡದಿದೆ ಗೊತ್ತಾ? ಆ ಕಡೆ ರಸ್ತೆಯಿಂದ ಇಲ್ಲಿ ತನಕ ಓದ ಕಟ್ಟಿರುವಂಥದ್ದು ಅಕ್ರಮ ಕಟ್ಟಡ. ಹೈಕೋರ್ಟ್ನ ಆದೇಶ ಇದೆ, ಇಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಇಲ್ಲಿ ಖರೀದಿ ಮಾಡಬಾರ್ದು. ಸಬ್ ರಿಜಿಸ್ಟ್ರಾರಿಗೆ ನ್ಯಾಯಾಲಯ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಡೈರೆಕ್ಷನ್ ಕೊಟ್ಟಿದೆ, ಆದೇಶ ಮಾಡಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಶಾಂತಿನಗರದಲ್ಲಿರುವಂತಹ ಹೆರಿಟೇಜ್ ಸಿಗ್ನೇಚರಲ್ಲಿ ಯಾರಿಗೂ ಕೂಡ ಫ್ಲಾಟನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂಥೇಳಿ ಹೈಕೋರ್ಟಲ್ಲಿ ಆದೇಶ ಇದೆ. ಅದೆಲ್ಲವನ್ನೂ ಗಾಳಿಗೆ ತೂರಿ ಇಲ್ಲಿರ್ತಕ್ಕಂತಹ ದೊಡ್ಡ ಕುಳಗಳಿಗೆಲ್ಲರಿಗೂ ಸಹಿತ ಚೆನ್ನಾಗಿ ನೋಡ್ಕೊಂಡು ಯಾರ್ಯಾರು ಫ್ಲಾಟ್ ಇದೆ ಅನ್ನೋದು ಕೂಡ ನಮ್ಮ ಹತ್ರ ಇದೆ. ಇಲ್ಲಿ ಪ್ರಭಾವಿಗಳು ಯಾರ್ಯಾರು ಫ್ಲ್ಯಾಟ್ ಇಲ್ಲಿ ಒಳಗಡೆ ಇದೆ ಅನ್ನತಕ್ಕಂಥದ್ದು ಕೂಡ ನಮಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇದೆ. ಇಂತಹ ಒಂದು ಕೆಲಸವನ್ನು, ಇದು ಒಂದು ಉದಾಹರಣೆ, ಹೆರಿಟೇಜ್ ಸಿಗ್ನೇಚರ್ನವ್ರದ್ದು ಇದು ಒಂದು ಉದಾಹರಣೆ. ಇಂಥದ್ದು ನಮ್ಮ ಹತ್ರನೇ ನೂರಾರು ಸಾವಿರಾರು ದಾಖಲೆಗಳಿದ್ದಾವೆ, ಉದಾಹರಣೆಗಳಿದ್ದಾವೆ. ಸರ್ಕಾರ ಗುರುತಿಸಿರ್ತಕ್ಕಂಥದ್ದು ಈಗಾಗಲೇ 2.5 ಲಕ್ಷ ಅಕ್ರಮ ಕಟ್ಟಡಗಳಿದ್ದಾವೆ ಅಂಥೇಳಿ ನಾವು ಇವತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾಯಿದ್ದೇವೆ, ಉಪಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾಯಿದ್ದೇವೆ. ಪಾಪ ಅವರು ದೊಡ್ಡ ಕನಸನ್ನು ಕಂಡಿದ್ದರು, ಬ್ರ್ಯಾಂಡ್ ಬೆಂಗಳೂರನ್ನು ಬ್ರ್ಯಾಂಡ್ ಮಾಡ್ತೇವೆ ಅಂಥೇಳಿ ಕನಸನ್ನು ಕಂಡಿದ್ರು. ಅವ್ರ ಕನಸು ಹೆಂಗೆ ನೀರ್ಪಾಲಾಗೋಯ್ತು ಅನ್ನೋದಕ್ಕೆ ಈಗ ಒಂದು ವಾರದ ಕೆಳಗಿನ ಉದಾಹರಣೆ ಇನ್ನೂ ನೀರು ಎತ್ತಿಲ್ಲ, ಅಲ್ಲಿ ನಮ್ಮ ಕಣ್ಣೆದುರುಗಡೆ ಇದೆ. ಆ ರೀತಿಯ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ನೀಚ ಅಧಿಕಾರಿಗಳು
ಈ ನೆಲದ ಕಾನೂನಿನ ಬಗ್ಗೆ ಗೌರವ ಇರದಿರ್ತಕ್ಕಂತಹ ಅಧಿಕಾರಿಗಳು, ಹೈಕೋರ್ಟಿನ ಆದೇಶನೂ ಕೇರೆ ಮಾಡದೇ ಇರತಕ್ಕಂಥ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡು ದಷ್ಟಪುಷ್ಟವಾಗಿ ಬೆಳೆದು ಇವರು ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿದ್ರೆ, ಕಾವೇರಿ 2ನಲ್ಲಿ ನಮಗಿಲ್ಲಿ ಒಂದು ಆದೇಶ ಇದೆ ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ಎಂಥ ಖದೀಮ್ರು ಇರ್ತಾರೆ ಇವರು. ಕಾವೇರಿ 2 ಇರೋದೇನಕ್ಕೆ ಅದು? ಆ ತತ್ರಾಂಶ ಇರೋದ್ಯಾಕ್ರಿ? DC ಹಿಡಿದು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ಕಾವೇರಿ 2ನಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕು, ನೋಂದಣಿ ಮಾಡಬೇಕಾದ್ರೆ. ಏನಾದರೂ ತಕರಾರಿದ್ದರೆ, ರಾಜಕಾಲುವೆ ಮೇಲೆ ಕಟ್ಟಿದ್ದಿದ್ರೆ, ಕೆರೆ ಒತ್ತುವರಿ ಮಾಡಿದ್ದಿದ್ರೆ, ಹೀಗೆ ಎಕ್ಸ್ಟ್ರಾ ಅಕ್ರಮವಾಗಿ ಕಟ್ಟಡಗಳನ್ನು ಫ್ಲೋರನ್ನು ಕಟ್ಟಿದ್ದಿದ್ರೆ ಅದೆಲ್ಲವೂ ಕೂಡ ಕಾವೇರಿ 2ನಲ್ಲಿ ತೋರಿಸ್ತದೆ. ಅದು ನಿಮ್ಮ ರಿಜಿಸ್ಟರ್ ಆಗೋದೇ ಇಲ್ಲ ಅದು. ಆದರೆ ಇವರೆಷ್ಟು ಸುಳ್ಳು ಹೇಳ್ತಾರೆ ಅಂತಂದರೆ, ಸಬ್ ರಿಜಿಸ್ಟ್ರಾರು, ಉಪನೋಂದಣಾಧಿಕಾರಿಗಳು ಇದನ್ನು ತೋರಿಸ್ತಾ ಇಲ್ಲಂತೆ. ನೋಡಿ ಇಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಶಾಂತಿನಗರ ಅಕ್ಕಿತಿಮ್ಮನಹಳ್ಳಿ ಲೇಔಟು ವಾರ್ಡ್ ನಂಬರ್ 117ರಲ್ಲಿರುವ ಹೆರಿಟೇಜ್ ಸಿಗ್ನೇಚರ್ PID ನಂಬರ್ 7070/550/63 ಖಾತಾ 550/63 ಇಲ್ಲಿ ಕಾಣ್ತಾ ಇದೆ ನೋಡಿ, 550/63 ಅದಾ? ಇದೇ ತಾನೇ ಇದು? ಇದೇ ತಾನೇ? ಅಲ್ಲಿ ನಾವು ಇದನ್ನೆಲ್ಲ ನ್ಯಾಯಾಲಯದ ನಿರ್ದೇಶನವನ್ನು ಮಾಡಿದ್ದೇವೆ ಅಂಥೇಳಿ, ಅದನ್ನು ಲಗತ್ತಿಸಿದ್ದೇವೆ ಅಂತೇಳಿ ಶಾಂತಿನಗರದವ್ರು ಹೇಳ್ತಾರೆ. ನಮ್ಗೆ ಇದರಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಇವರು. ಎಂಥದ್ರಿ ಇದು ಪರಿಸ್ಥಿತಿಯಲ್ಲಿಗೆ ಬಂತ್ರಿ? ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಕಟ್ಕೊಂಡು DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಹೆಂಗೆ ಮಾಡ್ತಾರೆ? ನಾವು ಅವ್ರನ್ನ ಕೇಳಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯ್ ಕುಮಾರ್ ಅವರು ಸಹಿತ ದೂರನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅಕ್ರಮ ಕಟ್ಟಡಗಳ ಈ ಹೋರಾಟದಲ್ಲಿ ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ. ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸತಿ ಈ ಒಂದು ಅಕ್ರಮ ಕಟ್ಟಡ ಇರುವಂಥದ್ದು, ನ್ಯಾಯಾಲಯದ ಆದೇಶ ಇದ್ರೂ ಅದನ್ನು ಧಿಕ್ಕರಿಸಿ, ನ್ಯಾಯಾಲಯದ ಆದೇಶ ಇದ್ದರೂ ಅದನ್ನು ಗಾಳಿಗೆ ತೂರಿ ಇಲ್ಲಿ ಅಕ್ರಮವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿ ಎಲ್ರಿಗೂ ಕೂಡ ಸಾರ್ವಜನಿಕರಿಗೆ, ಈ ನಾಡಿನ ಕನ್ನಡ ನಾಡಿನ ಜನರಿಗೆ ಮೋಸವನ್ನು ಮಾಡ್ತಾ ಇರುವಂತಹ ಈ ಒಂದು ಹೆರಿಟೇಜ್ ಸಿಗ್ನೇಚರ್ ಮತ್ತು ಈ ವರದಿಯನ್ನು ನೋಡ್ತಾ ಇರುವಂಥವರು ಎಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೋಬೇಕು. ಇಂತಹ ಒಂದು ಬಣ್ಣದ ಜಾಹೀರಾತು ಕೊಡ್ತಾರೆ, ನಿಮ್ಗೆ ಆ ಸವಲತ್ತು ಕೊಡ್ತೇವೆ, ಈ ಸವಲತ್ತು ಕೊಡ್ತೇವೆ, 1 ಕೋಟಿ 1.5 ಕೋಟಿ ಒಂದೊಂದು ಫ್ಲ್ಯಾಟ್ ಮಾರಾಟ ಮಾಡ್ತಾರೆ. ಜನರು ಎಚ್ಚರಿಕೆಯಿಂದಿರಬೇಕು. ಇಂತಹ ಫ್ಲ್ಯಾಟ್ಗಳನ್ನು ಖರೀದಿ ಮಾಡಬೇಕಾದ್ರೆ ಅವರು ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕು. ಯಾಕಂದರೆ ನ್ಯಾಯಾಲಯದ ಆದೇಶ, ಇದು ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ ಗೊತ್ತಾ? ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಒಂದಿಷ್ಟು ಜನ ಪ್ರಭಾವಿಗಳಿಗೆ 1-2-3 ಫ್ಲ್ಯಾಟ್ ಕೊಟ್ಬಿಡೋದು. ಇದು ಅಕ್ರಮ ಸಕ್ರಮ ಹೆಂಗಾಗ್ತದೆ ಗೊತ್ತಾ? ದೊಡ್ಡ ಪ್ರಭಾವಿಗಳಿರ್ತಾರೆ, ಇಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಿದೆ ನಮಗೆ. ಅವರಿಗೆಲ್ಲ ಫ್ಲ್ಯಾಟ್ಗಳನ್ನು ಕೊಟ್ಬಿಡೋದು, 1-2 ಫ್ಲ್ಯಾಟ್ ಕೊಟ್ಬಿಡೋದು. ಅವ್ರು ಹೇಳ್ಬಿಡ್ತಾರೆ, ಯಾರಾದರೂ ಬಂದರೆ ನಾವು ನೋಡ್ಕೊಂತ ಬಿಡಪ್ಪ ಅಂತೇಳಿ. ಅವರು ಈ ಕಟ್ಟಡ ಏನಾದರೂ ಡೆಮಾಲಿಷನ್ ಮಾಡಿದ್ರೆ ಆ ಪ್ರಭಾವಿಗಳಿಗೇನು ಸಮಸ್ಯೆ ಆಗೋದಿಲ್ಲ. ಪಾಪ ಬಡಪಾಯಿಗಳು, ಸಾರ್ವಜನಿಕರು ಇಲ್ಲಿ ಖರೀದಿ ಮಾಡಿರ್ತಾರಲ್ಲ, ಅವ್ರಿಗೆ ಸಮಸ್ಯೆ ಆಗೋದು. ಹಾಗಾಗಿ ಇದನ್ನು ಖರೀದಿ ಮಾಡಬೇಕಾದ್ರೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು. ಭಾಳ ಸಾಧ್ಯಂತವಾಗಿ ಎಲ್ಲ ಮಾಹಿತಿಗಳು ಸಹಿತ ನಮ್ಮ ಹತ್ರ ಇದ್ದಾವೆ. ನಾವು ಮಾಹಿತಿ ಇಲ್ಲದೇ, ದಾಖಲೆಗಳಿಲ್ಲದೇ ಯಾವ ವರದಿ ಕೂಡ ಮಾಡೋದಿಲ್ಲ. ಭಾಳ ಎಲ್ಲ ದಾಖಲಾತಿಗಳು ನಾವು ಇಟ್ಕೊಂಡಿದ್ದೇವೆ. ತಕ್ಷಣಕ್ಕೆ ಈ ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಆ ನಂತರದಲ್ಲಿ ಬೇರೆ ವಿಚಾರಗಳು, ಯಾಕಂತಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಆದೇಶ ಮಾಡಿದ್ದಾರೆ, ಯಾರು ಮುಲಾಜು ಇಲ್ಲ ನಮಗೆ ಅಂಥೇಳಿ. ಅವರು ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣಕ್ಕೆ ಕ್ರಮ ತಗೊಂಡ್ರೆ ಅರ್ಧ ಬೆಂಗಳೂರು ಉದ್ಧಾರ ಆಗೋಗ್ತದೆ. ಅಷ್ಟು ಈ ಸ್ವಚ್ಛತಾ ಅಭಿಯಾನ ನಡಿಬೇಕು. ಯಾರ್ಯಾರು ಭ್ರಷ್ಟ ಅಧಿಕಾರಿಗಳು ಕುತ್ಕೊಂಡಿದ್ದಾರಲ್ಲ, ನಾವು ಇದನ್ನ ಹಾಗೆ ಬಿಡೋದಿಲ್ಲ. ಕೊನೆ ತನಕ ಕೂಡ ಈ ಅಕ್ರಮ ಕಟ್ಟಡ ಅದು ತೆರವಾಗೋ ತನಕ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ನಮಗೆ ಸ್ವಚ್ಛವಾಗಿರ್ತಕ್ಕಂತಹ, ಸಕ್ರಮವಾಗಿರ್ತಕ್ಕಂತಹ ಬೆಂಗಳೂರು ಬೇಕಾಗಿದೆ. ಬೆಂಗಳೂರು ನಮ್ಮ ಮುಂದಿನ ಪೀಳಿಗೆಗೆ ನಾವು ಉಳಿಸ್ಬೇಕಾಗಿರ್ತಕ್ಕಂಥ ಅಗತ್ಯ ಇವತ್ತು ಅತ್ಯಂತ ಜರೂರಾಗಿದೆ. ಇವತ್ತಿದ್ದು ನಾಳೆ ಹೋಗ್ಬಿಡೋಂಥದ್ದಲ್ಲ.
ಕೆಂಪೇಗೌಡರು ಮಹಾರಾಜ ದೊಡ್ಡ ಕನಸನ್ನು ಕಟ್ಟಿ ಬೆಂಗಳೂರು ನಗರವನ್ನು ಕಟ್ಟಿರ್ತಕ್ಕಂಥವ್ರು. ಆ ನಗರವನ್ನು ಸುಂದರವಾಗಿರ್ತಕ್ಕಂಥ ಇಡೀ ಪ್ರಪಂಚದಲ್ಲೇ ಒಂದು ಹೆಸರು ಮಾಡಿರ್ತಕ್ಕಂತಹ ಬೆಂಗಳೂರನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಹಾಗಾಗಿ ನಿರಂತರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಎಲ್ಲರೂ ಸಹಿತ ಇದಕ್ಕೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ವಿನಂತಿ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಪ್ರವೀಣ್ ರಾವ್, ಪಬ್ಲಿಕ್ ಪವರ್, ಬೆಂಗಳೂರು. ಏನು ಈಗಾಗಲೇ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಪರವಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಬೆಂಗಳೂರು ನಗರದಲ್ಲಿ ಉಸ್ತುವಾರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರು ಇತ್ತೀಚಿನ ದಿನಗಳಲ್ಲಿ ನಾನು ನಿರಂತರವಾಗಿ ಭ್ರಷ್ಟಾಚಾರದ ಕೂಪಗಳನ್ನು ಮಾಧ್ಯಮದ ಮುಖಾಂತರ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಏನಪ್ಪ ಅಂತಂತ ಹೇಳಿದ್ರೆ, ಈಗಾಗಲೇ ಒಂದಷ್ಟು ಕಟ್ಟಡಗಳು ಡಿವಿಯೇಷನ್ ಕನ್ಸ್ಟ್ರಕ್ಷನ್ಗಳಾಗಿ ಮಾರ್ಪಟ್ಟು ಭ್ರಷ್ಟ ಅಧಿಕಾರಿಗಳ ಕೃಪೆಯಿಂದ ಕಟ್ಟಡಗಳನ್ನು ಉಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬೆಂಗಳೂರು ನಗರದ ಶಾಂತಿನಗರ ವ್ಯಾಪ್ತಿಯ ಅಕ್ಕಿತಿಮ್ಮನಹಳ್ಳಿ ವಾರ್ಡ್ ನಂಬರ್ 117ರಲ್ಲಿ ಇರ್ತಕ್ಕಂತಹ ಹೆರಿಟೇಜ್ ಸಿಗ್ನೇಚರ್ ಎನ್ನುವಂತಹ ಬೃಹತ್ ಕಟ್ಟಡ. ಈ ಕಟ್ಟಡ, ಈ ಒಂದು ಅಪಾರ್ಟ್ಮೆಂಟ್ ಕಾನೂನು ಬಾಹಿರವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾಯ್ದೆ 2020 ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದರ ವಿರುದ್ಧ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ದೂರನ್ನು ಸಲ್ಲಿಸಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಷ್ಟು ಭ್ರಷ್ಟರಿದ್ದಾರೆ ಅಂತ ಹೇಳಿದ್ರೆ, ಕ್ರಮ ವಹಿಸಬೇಕಾದಂತಹ ಅಧಿಕಾರಿಗಳು ಭ್ರಷ್ಟಾಚಾರರಿಗೆ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಜೊತೆಗೆ ನಾನು ಈಗಾಗಲೇ ಹೇಳಿದ್ದೆ, ಮಾಧ್ಯಮದಲ್ಲಿ ತೋರಿಸಿದ್ದೆ, ದಿನಾಂಕ 12/12/2023ರಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಮಾಡುತ್ತದೆ. ಹೆರಿಟೇಜ್ ಸಿಗ್ನೇಚರ್ ಅಪಾರ್ಟ್ಮೆಂಟ್ನ ಮಾಲೀಕರು ಯಾವುದೇ ಕಾರಣಕ್ಕೂ ಕಟ್ಟಡವನ್ನು ಮಾರಾಟ ಮಾಡಬಾರ್ದು, ಕಟ್ಟಡವನ್ನು ನಿರ್ಮಾಣ ಮಾಡಬಾರ್ದು ಅಂತೇಳಿ ಒಂದು ಮಧ್ಯಂತರ ಆದೇಶವನ್ನು ಕೊಡ್ತದೆ. ಆ ಆದೇಶವನ್ನು ಶಾಂತಿನಗರ ವ್ಯಾಪ್ತಿಯ ಸಬ್ ರಿಜಿಸ್ಟರ್ ನಾನು ಕಾವೇರಿ 2ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತೇಳಿ ನಮ್ಮ ದೂರಿಗೆ ಒಂದು ಇಂಬರಹವನ್ನು ಕೊಡ್ತಾರೆ. ಯಾರು? ಶಾಂತಿನಗರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಅಧಿಕಾರಿ ವರ್ಗದವರು ನಮಗೆ ಒಂದು ಇಂಬರಹವನ್ನು ಕೊಡ್ತಾರೆ. ಈ ಇಂಬರಹ ಕೊಟ್ಟ ನಂತರ ನಾವು DRO ರವರಿಗೆ ಒಂದು ದೂರನ್ನು ಸಲ್ಲಿಸ್ತೇವೆ. DRO ಸಲ್ಲಿಸಿದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬೊಮ್ಮನಹಳ್ಳಿ ವಲಯದ ಸಬ್ ರಿಜಿಸ್ಟರ್ ಶಾಂತಿನಗರ ವ್ಯಾಪ್ತಿಗೆ ಬರ್ತಕ್ಕಂತಹ ಈ ಕಟ್ಟಡವನ್ನ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಕಾವೇರಿ ತತ್ರಾಂಶ 2ರಲ್ಲಿ ಶಾಂತಿನಗರದ ಸಬ್ ರಿಜಿಸ್ಟರ್ ಅಪ್ಲೋಡ್ ಮಾಡಿದ್ರೂ ಸಹ ಬೊಮ್ಮನಹಳ್ಳಿ ವಲಯದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಈ ಒಂದು ಕಟ್ಟಡದ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅನ್ನು ಮಾಡ್ತಾರೆ. 10 ಕೋಟಿಗೂ ಅಧಿಕವಾಗಿರತಕ್ಕಂತಹ ಬಿಲ್ಡಿಂಗ್ ಅನ್ನ ಮಾರಾಟವನ್ನು ಮಾಡ್ತಾರೆ. ಎಲ್ಲಿದೆ ಕಾನೂನು? ಮಾನ್ಯ ನ್ಯಾಯಾಲಯಕ್ಕೆ ಇವರು ನ್ಯಾಯಾಲಯ ಆದೇಶವನ್ನೇ ತಿರಸ್ಕಾರ ಮಾಡಿ ಬಿಲ್ಡಿಂಗ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಆದೇಶಕ್ಕೆ ಕಿಮ್ಮತ್ತಿದೆಯಾ? ಇವತ್ತು ಜನಸಾಮಾನ್ಯರು, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು ಹೇಗಾದ್ರೂ ಮಾಡಿ ಒಂದು ಗೂಡನ್ನ ಕಟ್ಕೋಬೇಕು, ಒಂದು ಸೂರನ್ನ ನಿರ್ಮಾಣ ಮಾಡ್ಕೋಬೇಕು ಅಂತೇಳಿ ಇಂತಹ ಅಕ್ರಮ ಕಟ್ಟಡವನ್ನ ತೆಗೆದುಕೊಂಡು ಇವತ್ತು ಭಾಗಶಃ ಬೀದಿಗೆ ಬೀಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಇಂತಹ ಅಧಿಕಾರಿ ವರ್ಗದವರನ್ನ ನಿಜವಾಗಿಯೂ ಸರ್ಕಾರಕ್ಕೆ ನಾನು ಚಾಲೆಂಜ್ ಅನ್ನು ಮಾಡ್ತೇನೆ, ಇಂತಹ ಅಧಿಕಾರಿಗಳನ್ನ ಮನೆ ಕಳಿಸುವ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗ್ತೀರಾ?